ಹಾಯ್ ನಮಸ್ಕಾರ. ಅಲ್ಲಿನ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಅಥವಾ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ, ಬೆಳಗಿನ ತಿಂಡಿಗೆ ಎಲ್ಲದಕ್ಕೂ ಹೊಂದಿಕೊಳ್ಳುವಂಥ ನುಚ್ಚಿನುಂಡೆ ಮಾಡೋ ವಿಧಾನ ನೋಡೋಣ. ಈ ನುಚ್ಚಿನುಂಡೆ ಮಾಡೋದಕ್ಕೆ ನಾನು 1 ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಎರಡು ಸೇರಿಸಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 1-2 ಸಲ ತೊಳ್ಕೊಬೇಕು. ತೊಳೆದಿದ್ದಾದಮೇಲೆ ನೀರೆಲ್ಲ ಬಸಿದ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು 1-2 ಅವರ್ ನೆನೆಸ್ಕೋಬೇಕು. ಬೇಳೆಗಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ನೆನೆಸ್ಕೋಬೇಕು. ಇದನ್ನು ಹೆಚ್ಚಾಗಿ ತೊಗರಿಬೇಳೆಯಲ್ಲೇ ಮಾಡ್ತಾರೆ. ಮೊದಲೆಲ್ಲ ತೊಗರಿಬೇಳೆನ ಮನೆಯಲ್ಲೇ ಮಾಡ್ಕೋತಾಯಿದ್ರು. ಕಾಳನ್ನೆಲ್ಲ ಒಡೆದಾಗ ಅದು ಕ್ಲೀನ್ ಮಾಡಿದಾಗ ನುಚ್ಚು ಉಳ್ಕೊಳ್ಳುತ್ತಲ್ಲ, ಅದರಲ್ಲಿ ಈ ಥರ ಉಂಡೆನ ಮಾಡ್ತಾಯಿದ್ರು. ಅದಕ್ಕೆ ಇದನ್ನು ನುಚ್ಚಿನುಂಡೆ ಅಂತ ಕರೀತಾರೆ. ಈಗ ಬೇಳೆನೆಲ್ಲ ತೊಳೆದು ನೀರೆಲ್ಲ ಬಸ್ತಿದ್ದಾಗಿದೆ. ಮತ್ತು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಈ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಈಗ ಬೇಳೆನ ರುಬ್ಕೋಬೇಕು. ಮೊದಲು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀರೇನು ಸೇರಿಸದೆ ಮಿಕ್ಸಿ ಮಾಡ್ಕೋಬೇಕು. ಈಗ ನೆನೆಸಿಟ್ಟಿದ್ದಂಥ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಈ ಹಸಿಮೆಣಸಿನ್ಕಾಯಿ ಶುಂಠಿ ರುಬ್ಬಿತ್ತಲ್ಲ ಅದ್ರ ಜೊತೆಗೆ ಬೇಳೆನ ಸೇರಿಸ್ಕೊಂಡು ರುಬ್ಕೋಬೇಕು. ನೀರೇನು ಹಾಕ್ಬಾರ್ದು. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ನಾವು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ತಕ್ಕನಂಗೆ ಸೇರಿಸ್ಕೋಬೇಕು. ನಾನಲ್ಲಿ 10 ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. 1.5 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಈಗ ನೋಡಿ ಬೇಳೆ ಎಲ್ಲ ಸೇರಿಸಿ ಈ ರೀತಿ ರುಬ್ಕೋಬೇಕು. ತುಂಬ ತರಿನೂ ಇರಬಾರ್ದು, ತುಂಬ ನೈಸಾಗೂ ಇರಬಾರ್ದು. ಹಾಗಂತ ಅಲ್ಲಲ್ಲಿ ಬೇಳೆಗಳು ಜಾಸ್ತಿ ಇದ್ದರೂ ಚೆನ್ನಾಗಿರೋದಿಲ್ಲ. ಒಂದೊಂದು ಬೇಳೆ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಬೇಳೆ ಇದ್ದರೆ ಅದನ್ನೆಲ್ಲ ತೆಗೆದುಬಿಡಬೇಕು. ಈಗ ಬೇಳೆನೆಲ್ಲ ರುಬ್ಕೊಂಡಿದ್ದಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಈರುಳ್ಳಿ ಇಷ್ಟಪಡಲ್ಲ ಅನ್ನೋರು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ಹಸಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋಂಥ ಹಸಿ ಕೊಬ್ಬರಿನ ಜಾಸ್ತಿ ಸೇರಿಸಿದ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸಪ್ಪೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಎಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು. ಸ್ವಲ್ಪ ಹಿಟ್ಟನ್ನು ತೆಗೆದು ಬಾಯಲ್ಲಿ ಹಾಕ್ಕೊಂಡ್ರೆ ರುಚಿ ಗೊತ್ತಾಗುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅದರಲ್ಲಿ ಮಾಡ್ಕೋತಾ ಇದ್ದೀನಿ. ಬೇರೆ ಥರ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಅದರಲ್ಲೂ ಬೇಯಿಸ್ಕೊಬೋದು, ಅಥವಾ ಪಾತ್ರೆ ಯಾವುದಾದ್ರೂ ಇದ್ದರೆ ಅಗಲವಾಗಿರೋಂಥ ಪಾತ್ರೆಯಲ್ಲಿ ಇಟ್ಬಿಟ್ಟು ಕುಕ್ಕರ್ನಲ್ಲೂ ಬೇಯಿಸ್ಕೊಬೋದು. ವಿಜಿಲ್ ಹಾಕಬಾರ್ದು, ಹಬೆಯಲ್ಲಿ ಬೇಯಿಸ್ಕೋಬೇಕು. ಈಗ ನೋಡಿ ಈ ರೀತಿ ಉಂಡೆಗಳು ಮಾಡ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿ ಇಟ್ಕೋಬೇಕು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಅದನ್ನು ಬೇಯಿಸ್ಕೋಬೋದು. ಇದನ್ನು ತುಂಬ ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೇಯೋದಿಲ್ಲ. ಸ್ವಲ್ಪ ನೋಡಿಕೊಂಡು ಮೀಡಿಯಮ್ಮಾಗಿ ಉಂಡೆ ಮಾಡ್ಕೋಬೇಕು. ಈಗ ಉಂಡೆನೆಲ್ಲ ಮಾಡಿ ಪ್ಲೇಟ್ಗೆ ಇಟ್ಟಿದ್ದಾಗಿದೆ. ಇದನ್ನು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಮತ್ತು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ನೋಡಿ ಕುಕ್ಕರಲ್ಲಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ತಳದಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಸ್ಟ್ಯಾಂಡ್ ಅದರಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ತುಂಬ ಹೈ ಫ್ಲೇಮ್ ಇಡಬಾರ್ದು. ಸ್ಟವ್ ಮೇಲಿಟ್ಟು 20 ನಿಮಿಷ ಆಗಿತ್ತು. ಸ್ಟವ್ವಿಂದ ಕೆಳಗಡೆ ಇಳಿಸಿದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ಇದು ತುಂಬಾ ರುಚಿಯಾದಂಥ ನುಚ್ಚಿನುಂಡೆ ರೆಡಿಯಾಗಿದೆ. ಇದನ್ನು ಬಿಸಿ ತುಪ್ಪ ಅಥವಾ ಚಟ್ನಿ ಜೊತೆ ತಿನ್ಬೋದು, ಅಥವಾ ಹಾಗೇನೂ ತಿನ್ಬೋದು. ತುಂಬಾ ರುಚಿಯಾದಂಥ ಎಲ್ಲರೂ ಇಷ್ಟಪಡುವಂಥ ನುಚ್ಚಿನುಂಡೆ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.